ಪವರ್ ಶೇರಿಂಗ್ ಫೈಟ್ ಮಧ್ಯೆ ಆಣೆ ಪ್ರಮಾಣ ಪಾಲಿಟಿಕ್ಸ್ ನಡೀತಾ ಇದೆ. ಡಿಕೆಶಿ ಪರವಾಗಿ ಮತ್ತೆ ಬ್ಯಾಟಿಂಗ್ ಮಾಡಿದ್ದಾರೆ ಎಚ್ ವಿಶ್ವನಾಥ್ ಅವರು. ಅಧಿಕಾರ ಹಂಚಿಕೆ ಒಪ್ಪಂದ ಆಗಿಲ್ಲ ಅಂತ ಆಣೆ ಮಾಡಲಿ. ಎಚ್ ವಿಶ್ವನಾಥ್ ಅವರು ಮೇನ್ ಪಾಯಿಂಟ್ ಹಿಡ್ಕೊಂಡ್ಬಿಟ್ಟಿದ್ದಾರೆ. ಆಣೆ ಪ್ರಮಾಣ ಮಾಡಿ ಪವರ್ ಶೇರಿಂಗ್ ಬಗ್ಗೆ ಮಾತುಕತೆ ಆಗಿಲ್ಲ ಅಂತ ಆದ್ರೆ ಬನ್ನಿ ಆಣೆ ಪ್ರಮಾಣ ಮಾಡಿ ಅಂತ ಕೇಳ್ತಾ ಇದ್ದಾರೆ. ಅಧಿಕಾರ ಹಂಚಿಕೆ ಒಪ್ಪಂದ ಆಗಿಲ್ಲ ಅಂತ ಆಣೆ ಮಾಡಲಿ. ಚಾಮುಂಡಿ ತಾಯಿ ಮುಂದೆ ನಿಂತು ಸಿದ್ದರಾಮಯ್ಯ ಆಣೆ ಮಾಡಲಿ, ಪ್ರಮಾಣ ಮಾಡಲಿ. ಆಣೆ ಪ್ರಮಾಣಕ್ಕೆ ಸಿಎಂ ಸಿದ್ದರಾಮಯ್ಯಗೆ ಎಚ್ ವಿಶ್ವನಾಥ್ ಆಹ್ವಾನವನ್ನ ಕೊಟ್ಟಿದ್ದಾರೆ. ಡಿಸಿಎಂ ಡಿಕೆ ಶಿವಕುಮಾರ್ ಕಟ್ಟ ಕಾಂಗ್ರೆಸ್ಸಿಗ. ಡಿಕೆ ಶಿವಕುಮಾರ್ ಮುಖ್ಯಮಂತ್ರಿ ಆಗಲೇಬೇಕು. ಸಿದ್ದರಾಮಯ್ಯ ಕಾಂಗ್ರೆಸ್ಸಿಗನೂ ಅಲ್ಲ, ಅಹಿಂದ ನಾಯಕನೂ ಅಲ್ಲ. ಸ್ವಾರ್ಥಕ್ಕಾಗಿ ಸಿದ್ದರಾಮಯ್ಯ ಯಾರ ಜೊತೆಗಾದ್ರೂ ಹೊಂದಾಣಿಕೆ ಮಾಡಿಕೊಳ್ತಾರೆ. ಮೈಸೂರಿನಲ್ಲಿ ಪರಿಷತ್ ಸದಸ್ಯ ಎಚ್ ವಿಶ್ವನಾಥ್ ವಾಗ್ದಾಳಿಯನ್ನ ನಡೆಸಿದ್ದಾರೆ. ಮನುಷ್ಯ ಅನ್ಸ್ಕೊಂಡು ಒಬ್ಬ ನೈಜ ರಾಜಕಾರಣಿ ಅಂತಂದವನಿಗೆ ಅವನ ಮನಸ್ಸಿಗೆ ಇವೆಲ್ಲ ಯೋಚನೆ ಮಾಡಬೇಕಪ್ಪ ನಾನು ಮಾಡಬೇಕು. ಮತ್ತು ಹೇಳಿ ಮತ್ತೆ ಸಿದ್ದರಾಮಯ್ಯ ಬಾಪ್ಪ ನೀನು ಚಾಮುಂಡಮ್ಮನ ಊರವನ್ ತಾನೇ, ಬಾ ಅಲ್ಲಿ ನಾನು ಮಾತು ಕೊಟ್ಟಿಲ್ಲ ಅಂತ ಹೇಳು. ಚಾಮುಂಡೇಶ್ವರಿ ಬೆಟ್ಟಕ್ಕೆ ಬಂದು ನಾನು ಡಿ ಕೆ ಶಿವಕುಮಾರ್ ನಾನು 30 ತಿಂಗಳು ಅಂತ ನಾವಿಬ್ಬರು ಯಾವ ಮಾತುಕತೆನೂ ಆಗಿಲ್ಲ, ನಾನೇ 5 ವರ್ಷ ಅಂದಲ್ಲ, ಬಾ ಮತ್ತೆ ಹೇಳು ದೇವ್ರ ಹತ್ರ. ಡಿ ಕೆ ಶಿವಕುಮಾರ್ಗೆ ಅಧಿಕಾರ ಹಸ್ತಾಂತರ ಆಗಲೇಬೇಕು. ಯಾಕೆಂತಂದರೆ ಕಟ್ಟರ್ ಕಾಂಗ್ರೆಸ್ಸಿಗ, ಒಬ್ಬ ನಿಷ್ಠಾವಂತ ಕಾಂಗ್ರೆಸ್ಸಿಗ. ನಿಮಗೆ ಕಾಂಗ್ರೆಸ್ ಮೇಲೂ ನಿಷ್ಠೆ ಇಲ್ಲ ಸಿದ್ದರಾಮಯ್ಯ, ಕಾಂಗ್ರೆಸ್ ಮೇಲೂ ನಿಷ್ಠೆ ಇಲ್ಲ. ಅಧಿಕಾರದ ಹಪಾಪಿ ನಿನ್ಗಷ್ಟೇ. ಕಾಂಗ್ರೆಸ್ಸು ಇಲ್ಲ, JDS ಇಲ್ಲ, ಯಾವುದೂ ಇಲ್ಲ. ಅಧಿಕಾರದ ಹಪಾಪಿ. ಅಧಿಕಾರ ಕೊಡ್ರಿ, ಯಾರ ಜೊತೆಗಾರು ಬರ್ತೀನಿ ನಾನು, ಯಾರ ಜೊತೆಗಾರು ಬರ್ತೀನಿ. ಡಿ ಕೆ ಶಿವಕುಮಾರ್ಗೆ ಅಧಿಕಾರ ಹಸ್ತಾಂತರ ಆಗಲೇಬೇಕು. ಯಾಕೆಂತಂದರೆ ಕಟ್ಟರ್ ಕಾಂಗ್ರೆಸ್ಸಿಗ, ಒಬ್ಬ ನಿಷ್ಠಾವಂತ ಕಾಂಗ್ರೆಸ್ಸಿಗ. ನಿಮಗೆ ಕಾಂಗ್ರೆಸ್ ಮೇಲೂ ನಿಷ್ಠೆ ಇಲ್ಲ ಸಿದ್ದರಾಮಯ್ಯ, ಕಾಂಗ್ರೆಸ್ ಮೇಲೂ ನಿಷ್ಠೆ ಇಲ್ಲ. ಅಧಿಕಾರದ ಹಪಾಪಿ ನಿನ್ಗಷ್ಟೇ. ಕಾಂಗ್ರೆಸ್ಸು ಇಲ್ಲ, JDS ಇಲ್ಲ, ಯಾವುದೂ ಇಲ್ಲ. ಅಧಿಕಾರದ ಹಪಾಪಿ. ಅಧಿಕಾರ ಕೊಡ್ರಿ, ಯಾರ ಜೊತೆಗಾರು ಬರ್ತೀನಿ ನಾನು, ಯಾರ ಜೊತೆಗಾರು ಬರ್ತೀನಿ. ಡಿ ಕೆ ಶಿವಕುಮಾರ್ಗೆ ಅಧಿಕಾರ ಹಸ್ತಾಂತರ ಆಗಲೇಬೇಕು. ಯಾಕೆಂತಂದರೆ ಕಟ್ಟರ್ ಕಾಂಗ್ರೆಸ್ಸಿಗ, ಒಬ್ಬ ನಿಷ್ಠಾವಂತ ಕಾಂಗ್ರೆಸ್ಸಿಗ. ನಿಮಗೆ ಕಾಂಗ್ರೆಸ್ ಮೇಲೂ ನಿಷ್ಠೆ ಇಲ್ಲ ಸಿದ್ದರಾಮಯ್ಯ, ಕಾಂಗ್ರೆಸ್ ಮೇಲೂ ನಿಷ್ಠೆ ಇಲ್ಲ. ಅಧಿಕಾರದ ಹಪಾಪಿ ನಿನ್ಗಷ್ಟೇ. ಕಾಂಗ್ರೆಸ್ಸು ಇಲ್ಲ, JDS ಇಲ್ಲ, ಯಾವುದೂ ಇಲ್ಲ. ಅಧಿಕಾರದ ಹಪಾಪಿ. ಅಧಿಕಾರ